ನಮಸ್ಕಾರ ಎಲ್ಲರಿಗೂ ಸ್ಕಿಲ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ರೋಮನ್ ನಂಬರ್ಸ್ ಗಣಿತದಲ್ಲಿ ಮ್ಯಾಥಮೆಟಿಕ್ಸ್ ಅಂತ ನಾವು ಏನು ಹೇಳ್ತೀವಿ ಅದರಲ್ಲಿ ರೋಮನ್ ನಂಬರ್ಸ್ಗಳನ್ನು ಯಾವ ರೀತಿ ಬರೀತಾರೆ ಅನ್ನೋದನ್ನು ಇವತ್ತು ನಾವು ಸ್ಟಡಿ ಮಾಡೋಣ. ಮೊದಲಿಗೆ ಏನಪ್ಪ ಅಂದರೆ ನಂಬರ್ ಒನ್ ಅಂದರೆ ನಾವೇನು ಬರಿತೀವಿ ಐ ಅಂತ ಬರಿತೀವಿ. ನಂಬರ್ 2 ಅಂತ ಅಂದರೆ ಐಯನ್ನು 2 ಸಲ ಬರಿಬೇಕು. 3 ನಂಬರನ್ನು ನಾವು ಏನು ಬರಿಬೇಕು 1 2 3 ಐಯನ್ನು 3 ಸಲ ಬರಿಬೇಕು. ಅದೇ ಥರ ಏನಪ್ಪ ಅಂದರೆ 4 4 ಅನ್ನೋದನ್ನು ಯಾವ ಥರ ಬರಿತೀವಪ್ಪ ಅಂದರೆ ಮೊದಲು ಐ ಬರಿತೀವಿ, ನಂತರ ಏನಪ್ಪ ಅಂದರೆ ವಿ ಅಂತ ಬರಿತೀವಿ. ಯಾಕಪ್ಪ ಅಂದರೆ 5 ಅಂದರೆ ವಿ ಅಂತ, ಅದನ್ನೇ ನಾವು ವಿ ಹಿಂದೆ ಒಂದನ್ನು ಬರೆದರೆ ಅದು ಒಂದನ್ನು ಲೆಸ್ ಮಾಡಿ ಅಂತ ಅದರ ಅರ್ಥ. ಹಾಗಾಗಿ 4 ಅಂತ ಬರೆಯೋದನ್ನು ಯಾವ ಥರ ಬರಿಬೇಕು ನಾವು ಐ ಬರೆದು ವಿ ಅಂತ ಬರಿಬೇಕು. ಇಲ್ಲಿ ಯಾವುದೇ ನಂಬರನ್ನು 3 ನಂಬರ್ಸನ್ನು ಮೂರು ನಂಬರ್ಗಿಂತ ಜಾಸ್ತಿನ ನಾವು ಇಂತಲೇ ರಿಪೀಟ್ ಮಾಡೋಗಿಲ್ಲ. ಅಂದರೆ ಐ ಅಂತ 4 ಸಲ ಬರೆದ್ರೆ ಅದು ರಾಂಗ್ ಆಗುತ್ತೆ. ಅದಕ್ಕೆ ನಾವು ಏನು ಬರಿತೀವಿ ಇಲ್ಲಿ 5th ಐ ಅಂತ ಬರೆದು ವಿ ಅಂತ ಬರಿತೀವಿ. 6th ವಿ ಬರೆದು ಐ ಅಂತ ಬರಿತೀವಿ. ಇದು 5 ವಿ ಅಂದರೆ 5, ಐ ಅಂದರೆ 1, 5 + 1 6 ಅಂತ. ಇದು 7, 5 ವಿ ಅಂದರೆ 5, ಆಮೇಲೆ ಐ ಅಂದರೆ 2 ಅಂದರೆ 7. ನಂಬರ್ 8 ಅಂದರೆ ವಿ ಅಂದರೆ 5, ನಂಬರ್ ಐ ಅಂದರೆ 1 1 1 3 ಟೈಮ್ಸ್ ಇದೆ ಅಂದರೆ 8 ಆಯಿತು. ನೆಕ್ಸ್ಟ್ 10th ಇಂತಲೇ ಎಕ್ಸ್ ಅಂತ ಬರಿತೀವಿ. ಅದೇ ಥರ ನಾವು ಆಗಲೇ ಏನು ಹೇಳಿದ್ವಿ 4th ಯಾವ ಥರ ಬರಿತೀವಿ ನಾವು ಐ ಬರೆದು ವಿ ಅಂತ ಬರಿತೀವಿ. ಅದೇ ಥರ ಇಂತಲೇ 9 ಯಾವ ಥರ ಬರಿಬೇಕಪ್ಪ ಅಂದರೆ ಐ ಬರೆದು ಎಕ್ಸ್ ಅಂತ ಬರಿಬೇಕು. ಅದರ ಅರ್ಥ ಏನಪ್ಪ ಅಂದರೆ 10ರಲ್ಲಿ 1 ಕಳಿಬೇಕು ಅಂತ ಅದರ ಅರ್ಥ. ಯಾಕಪ್ಪ ಅಂದರೆ 1 ಮೊದಲಿರುತ್ತೆ, ಇದು ಚಿಕ್ಕ ನಂಬರ್ ಮೊದಲಿರುತ್ತೆ, ದೊಡ್ಡ ನಂಬರ್ ನಂತರ ಇರುತ್ತೆ. ನಂತರ 10th ಅಂದರೆ ಎಕ್ಸ್ ಅಂತ ಬರಿತೀವಿ. 11th ಅಂದರೆ ಎಕ್ಸ್ ಬರೆದು 1 ಅಂತ ಬರಿತೀವಿ, ಐ ಅಂತ 11 ಆಗುತ್ತೆ. 12 ಅಂದರೆ ಎಕ್ಸ್ ಬರೆದು ನಂಬರನ್ನು 2 ಸಲ ಬರಿಬೇಕು, ಐ ಅಂತ 12 ಆಗುತ್ತೆ. 13 ಅಂದರೆ ಎಕ್ಸ್ ಬರೆದು ಐ ಅಂತ 3 ಟೈಮ್ಸ್ ಬರೀಬೇಕು. ನೆಕ್ಸ್ಟ್ 14th ಎಕ್ಸ್ ಬರೆದು ನಾವು ಮತ್ತೆ 4th ಅಂತ ಆಗಲೇ ಏನು ಫಸ್ಟ್ ನಾವು ಬಿಫೋರ್ ನಾವು ಏನು ಹೇಳಿದ್ದೀವಲ್ಲ ಅದನ್ನೇ 4th ಅಂತ ಬರಿಬೇಕು. ಐ ಬರೆದು ವಿ ಅಂತ ಬರಿಬೇಕು. 15 ಯಾವ ಥರ ಬರಿತೀವಿ ನಾವು ಎಕ್ಸ್ ಬರೆದು ವಿ ಅಂತ ಬರಿತೀವಿ. 16 ಎಕ್ಸ್ ಬರೆದು ವಿ ಐ ಅಂತ ಬರಿತೀವಿ. ನೆಕ್ಸ್ಟ್ 17th ಎಕ್ಸ್ ಬರೆದು ವಿ ಐ ಅಂತ ಬರಿತೀವಿ. ಎಕ್ಸ್ ಅಂದರೆ 10, ವಿ ಅಂದರೆ 5, ಐ ಅಂದರೆ 1, ಐ ಅಂದರೆ 1 ಅಂದರೆ 17 ಆಯಿತು. ನೆಕ್ಸ್ಟ್ 18 ಎಕ್ಸ್ ಬರೆದು ವಿ ಬರೆದು ಐ ಅಂತ 3 ಟೈಮ್ಸ್ ಬರ್ತೀವಿ ಅಂದರೆ 18 ಆಗುತ್ತೆ. 19 ಯಾವ ಥರ ಬರ್ತೀವಿ ನಾವು ಎಕ್ಸ್ ಅಂತ ಬರೆದು ಐ ಬರಿತೀವಿ, ನೆಕ್ಸ್ಟ್ ಐ ಅಂತ ಬರಿತೀವಿ, ಎಕ್ಸ್ ಅಂತ ಬರಿತೀವಿ. ಐ ಅಂದರೆ 10, ಇಲ್ಲಿ ಮತ್ತೆ ಅಗೇನ್ ಏನಪ್ಪ ಅಂದರೆ ಎಕ್ಸ್ ಇದೆ, ಎಕ್ಸ್ದ ಬ್ಯಾಕ್ ಸೈಡ್ 1 ಇದೆ, ಅಂದರೆ ಎಕ್ಸ್ದ ಹಿಂದ್ಗಡೆ ಸಣ್ಣ ನಂಬರ್ ಇದ್ದಾಗ ಸ್ಮಾಲ್ ನಂಬರ್ ಇದ್ದಾಗ ಅದನ್ನು ಕಳಿಬೇಕು ಅಂತ ಅದರ ಅರ್ಥ. ಅಂದರೆ 1 ಕಳಿತೀವಿ ಅಂದರೆ 9 ಆಗುತ್ತೆ. ಇದು 10 ಪ್ಲಸ್ ಇದು 9 19 ಆಯಿತು. ನೆಕ್ಸ್ಟ್ 20 ಅಂದರೆ ಎಕ್ಸ್ ಅಂತ ಬರೆದ್ರೆ 20 ಆಗುತ್ತೆ. ಆಗಲೇ ನಾವು ಜಸ್ಟ್ ಸ್ಟಡಿ ಮಾಡಿದ್ದೀವಿ. ವಿ ಅಂದರೆ ಏನಪ್ಪ ಅಂದರೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ. ವಿ ಅಂದರೆ 5. 4th ಅಂತ ಬರೀಬೇಕಾದ್ರೆ ವಿ ಹಿಂದೆ 1 ಬರೀಬೇಕು. ಅದರ ಅರ್ಥ ಏನಪ್ಪ ಅಂದರೆ 5ರಲ್ಲಿ 1 ಕಳೆದಿದ್ದೀವಿ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ದೀವಿ ಅಂತ ಅದರ ಅರ್ಥ. ಇಲ್ಲಿ 4th ಬರಿಬೇಕಾಗುತ್ತೆ. ಎಕ್ಸ್ ಅಂದರೆ 10,
ಎಕ್ಸದ ಹಿಂದೆ ಒಂದನ್ನು ಹಚ್ಚಿದರೆ 10ರಲ್ಲಿ ಒಂದನ್ನು ಕಳೆದಿದ್ದೀವಿ ಅಂತ ಅದರ ಅರ್ಥ, ಅಂದರೆ 9 ಅಂತ. 50ಗೆ ಏನಿರುತ್ತಪ್ಪ ಅಂದರೆ ಎಲ್ ಅಂತ ನಾವು ಬರಿಬೇಕು. 50ಗೆ ಎಲ್ ಅಂತ ಬರಿಬೇಕು. 40ಗೆ ಏನು ಬರಿಬೇಕಪ್ಪ ಅಂದರೆ ಇಲ್ಲಿ ಒಂದು ರಾಂಗ್ ಎಕ್ಸಾಂಪಲ್ ಕೊಟ್ಟಿದ್ದೇವೆ, ಒಂದು ರೈಟ್ ಎಕ್ಸಾಂಪಲ್ ಕೊಟ್ಟಿದ್ದೇವೆ ನಾವು. ಇಲ್ಲಿ ಎಕ್ಸ್ ಎಲ್ ಅಂತ ಬರಿಬೇಕು, ಅದು ರೈಟ್ ಆನ್ಸರ್. 40 ಎಕ್ಸ್ 4 ಟೈಮ್ಸ್ ಬರಲಿಕ್ಕೆ ನಾವು ಬರೋದಿಲ್ಲ, ಅದಕ್ಕಾಗಿ ಅದು ರಾಂಗ್ ಆಗುತ್ತೆ. ಯು ಶುಡ್ ನಾಟ್ ರೈಟ್ ಲೈಕ್ ದಿಸ್. ಸಿ ಅಂದರೆ 100, ಎಕ್ಸ್ ಸಿ ಅಂದರೆ ಬಿಫೋರ್ ದ್ಯಾಟ್ ವಿ ಆರ್ ಸ್ಟಡಿಡ್ ಇಟ್. ಸಿ ಅಂದರೆ 100, ಎಕ್ಸ್ ಅಂದರೆ ಅದರ ಹಿಂದೆ ಎಷ್ಟು ನಾವು ಕಳಿಬೇಕು, 10 ಕಳಿಬೇಕು, ಅಂದರೆ ಎಷ್ಟಾಯಿತು 90 ಆಯಿತು ಅಂತ ಅದರ ಅರ್ಥ. 90ನ ಈ ಥರ ಬರಿಬೇಕು. ಸಿ ಹಿಂದೆ ಎಕ್ಸ್ ಅಂತ ಅಂದರೆ 90 ಆಗುತ್ತೆ. ಡಿ ಅಂದರೆ 500, ಅದೇ ಥರ ಡಿ ಹಿಂದೆ ಸಿ ಅಂತ ಬರೆದ್ರೆ ಏನಾಗುತ್ತೆ 400, ಅಂದರೆ 100ನ ನಾವು ಕಳಿಬೇಕು. ಸಿ ಅಂದರೆ 100, ಡಿ ಅಂದರೆ 500. 500 ಒಳಗಡೆ 100ನ ಕಳಿಬೇಕು ಅಂತ 400 ಆಗುತ್ತೆ. ಎಮ್ ಅಂದರೆ 1000 ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಸಿ ಎಮ್ ಅಂದರೆ ಎಮ್ಮದು ಬ್ಯಾಕ್ ಸೈಡ್ ನಾವು ಇಂತಲ್ಲಿ 100ನ ಲೆಸ್ ಮಾಡಬೇಕಂತ ಅದರ ಅರ್ಥ. ಹಾಗಾಗಿ 900 ಅಂತ ನೀವು ಬರೀಬೇಕು. ಓಕೆ, ಈ ಥರ ನೀವು ಏನಪ್ಪ ಅಂದರೆ ನಂಬರ್ಸನ್ನು, ರೋಮನ್ ನಂಬರ್ಸನ್ನು ಬರೀಬೇಕಾಗುತ್ತೆ. ಅದನ್ನು ನಾವು ಏನಪ್ಪ ಅಂದರೆ ನಿಮಗೆ ಸ್ವಲ್ಪ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀವಿ. ಇದನ್ನು ನೀವು ಏನೋ ನೋಟ್ ಡೌನ್ ಮಾಡ್ಕೊಳ್ಳಿ. ನೋಟ್ ಡೌನ್ ಮಾಡಿಕೊಂಡು ಏನಪ್ಪ ಅಂದರೆ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಫಸ್ಟಿಗೆ ಏನಪ್ಪ ಅಂದ್ರೆ ಬರ್ಕೊಳ್ಳಿ. ರೈಟ್ ದ ರೋಮನ್ ನಂಬರ್ಸ್ ಫಾರ್ ದಿ ಫಾಲೋವಿಂಗ್ ನಂಬರ್ಸ್. ಇವುಗೆ ಕೆಳಗಡೆ ಏನು ನಾವು ನಂಬರ್ಸ್ ಕೊಟ್ಟಿದ್ವಿ ಅದಕ್ಕೆ ರೋಮನ್ ನಂಬರ್ಸನ್ನು ನೀವು ಬರಿಬೇಕು. ಫಸ್ಟ್ ಏನಪ್ಪ ಅಂದರೆ 11ಗೆ ರೋಮನ್ ನಂಬರ್ನ ನೀವು ಬರೆದು ತೋರಿಸಿರಿ. 16 ನೆಕ್ಸ್ಟ್, ಆಮೇಲೆ ನೆಕ್ಸ್ಟ್ 24, ನೆಕ್ಸ್ಟ್ 29, ನೆಕ್ಸ್ಟ್ 36, ನೆಕ್ಸ್ಟ್ 48, 52, 61, 72, 563, 1365, 627, 190, 111, 98, 749, 125, 66, 578, 101, 101. ಇವುಗಳನ್ನ ಏನಪ್ಪ ಅಂದರೆ ಮನೆಯಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬರೆದುಕೊಂಡು. ಆಮೇಲೆ ಆನ್ಸರನ್ನು ನಾವು ಇಂತಲೇ ಕೆಳಗಡೆ ಮೆನ್ಷನ್ ಮಾಡಿದ್ದೀವಿ. ಇವನು ನೀವು ಏನಪ್ಪ ಅಂದರೆ ಆಮೇಲೆ ನೀವು ಕರೆಕ್ಟಾಗಿ ಆಗಿದೆಯೋ ಇಲ್ಲೋ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಈ ಆನ್ಸರನ್ನು ಯಾವ ಥರ ನಾವು ಮಾಡ್ತಲೇ ಬರೆದಿದ್ದೀವಿ, ಇದು ಒಂದ್ಸಲ ನೀವು ಬರ್ಕೊಳ್ಳಿ. ಬರ್ಕೊಂಡು ನೀವು ಕರೆಕ್ಟಾಗಿ ಆಗಿದೆಯೋ ಇಲ್ಲೋ ವೆರಿಫೈ ಮಾಡ್ಕೊಳ್ಳಿ. ಬರ್ಕೊಂಡ್ರಾ? ಓಕೆ. ನೆಕ್ಸ್ಟ್ ಅದನ್ನೇ ಏನಪ್ಪ ಅಂದರೆ ನಾವು ರೋಮನ್ ನಂಬರ್ಸನ್ನು ಕೊಡ್ತೀವಿ. ಅದನ್ನು ಮತ್ತು ನೀವು ಇಂಗ್ಲೀಷ್ ನಂಬರ್ಸ್ ಅಥವಾ ನಾವು ಹಿಂದೂ ಅರೇಬಿಕ್ ನಂಬರ್ಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ಕನ್ವರ್ಟ್ ನೀವು ಮಾಡಿ ಬರೀಬೇಕಾಗುತ್ತೆ. ಕೆಳಗಡೆ ಇದ್ದಾವೆ. ಫಸ್ಟ್ ಒಂದು XXVI ಅಂತ ನಾವು ಇಂತಲ್ಲಿ ಎದುರುಗಡೆನೇ ಅದರ ನಂಬರ್ಸನ್ನು ಬರೆದು ಬಿಟ್ಟಿದ್ದೀವಿ. ಆದರೆ ನೀವೇನಪ್ಪ ಅಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಏನು ಮಾಡಬೇಕು, ಇದನ್ನಷ್ಟೇ XXVI ಅಂತ ಬರೆದುಕೊಳ್ಳಿ. ಆಮೇಲೆ LV ಅಂತ ಬರೆದುಕೊಳ್ಳಿ. ಆಮೇಲೆ ನೀವು ಎಲ್ಲ ಬೇರೆ ಇದನ್ನು ಆಮೇಲೆ ನೆಕ್ಸ್ಟ್ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿ ನೀವು ಮಾಡಿದಿರೋ ಇಲ್ಲ ಅಂತ. XXV ಅಂದರೆ 26, LV ಅಂದರೆ L ಅಂದರೆ 50, V ಅಂದರೆ 5 ಅಂದರೆ 55 ಆಗುತ್ತೆ. ಆಮೇಲೆ 99 ಬರೀಬೇಕು. XC ಅಂದರೆ 90, ಇಲ್ಲೇ XIX ಅಂದರೆ 9 ಅಂದರೆ 99, ಇಲ್ಲ XX ಅಂದರೆ 20, ಆಮೇಲೆ ಪ್ಲಸ್ 20 ಇದು 9 ಅಂದರೆ 29, ಇಲ್ಲಿ XC ಅಂದರೆ 90 ಆಗುತ್ತೆ, ಇಲ್ಲಿ I ಅಂದರೆ 1 ಆಗುತ್ತೆ 91, XC ಅಂದರೆ 90, VII ಅಂದರೆ 7 ಅಂದರೆ 97, XL ಅಂದರೆ 50 ಆಗುತ್ತೆ, ಇಲ್ಲೇ IX ಅಂದರೆ 9 ಆಗುತ್ತೆ, 40 ಪ್ಲಸ್ 9 49, CX C ಅಂದರೆ 100, ಆಮೇಲೆ ಇದು 20, ಆಮೇಲೆ 4 ಅಂದರೆ 124, CD ಅಂದರೆ 400, D ಅಂದರೆ 500 ಆಗುತ್ತೆ, ಅದರ ಬ್ಯಾಕ್ ಸೈಡ್ 100 ಇದೆ ಅದಕ್ಕೆ ನಾವು 400 ಆಗುತ್ತೆ CD ಅಂದರೆ. X ಅಂದರೆ XC ಅಂದರೆ 100,
ಎಕ್ಸ್ ಬ್ಯಾಕ್ ಸಿ ಇಂದ ಬ್ಯಾಕ್ ಸೈಡ್ ಎಕ್ಸ್ ಇದೆ, ಹಾಗಾಗಿ ಎಕ್ಸ್ ಸಿ ಅಂದರೆ 90. ಆಮೇಲೆ ನೆಕ್ಸ್ಟ್ 1 ಅಂದರೆ 91, 491. ಸಿ 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 ಅಂದರೆ 300 ಆಗುತ್ತೆ. ಎಕ್ಸ್ ಇದು ಐ ಆಗಬೇಕು, ಎಕ್ಸ್ ಐ ಎಕ್ಸ್ ಐ ಅಂದರೆ ಏನಾಗುತ್ತೆ 309. ಎಕ್ಸ್ 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 ಅಂದರೆ 30 ಆಗುತ್ತೆ, ಇದು 9 ಅಂದರೆ 39. ಎಲ್ ಅಂದರೆ 50, ಎಕ್ಸ್ ಎಕ್ಸ್ ಅಂದರೆ 20 ಪ್ಲಸ್ 9 ಅಂದರೆ 79. ಎಕ್ಸ್ ಸಿ ಅಂದರೆ 90, ಸಿ ಅಂದರೆ 100, ಅದರ ಬ್ಯಾಕ್ ಸೈಡ್ ಎಕ್ಸ್ ಇರೋದ್ರಿಂದ 90, 10ನ್ನು ಕಳಿಬೇಕು, ಲೆಸ್ ಮಾಡಬೇಕಂತ ಅದರ ಅರ್ಥ. ಎಕ್ಸ್ ಸಿ ಅಂದರೆ 90, ಅದರ ನೆಕ್ಸ್ಟ್ ಏನಿದೆ 4 ಇದೆ ಅಂದರೆ 94. ಎಕ್ಸ್ ಸಿ ಅಂದರೆ 90, ಅದರ ನೆಕ್ಸ್ಟ್ ಏನಿದೆ 9 ಇದೆ, ಹಾಗೆ 99. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ ಎಕ್ಸ್ ಮೇಲ್ಗಡೆ ನಾವು ಒಂದು ಬಾರನ್ನು ಪ್ಲೇಸ್ ಮಾಡಿದ್ದೀವಿ ಅಂತ ಹೇಳಿದರೆ ಅದರ ಅರ್ಥ ಏನಪ್ಪ ಅಂದರೆ ಇಟ್ ಮೀನ್ಸ್ ಇಟ್ ಈಸ್ 1000 ಟೈಮ್ಸ್ ಮೋರ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ, ವಿ ಐ ಐ ಅಂತ ಬರೆದಿದ್ದೀವಿ. ಅಂದರೆ ವಿ ಐ ಐ ಅಂದರೆ 700 ಅಂತ. ಅಲ್ಲೇ ನಾವು ಅದರ ಮೇಲ್ಗಡೆ ಒಂದು ಡ್ಯಾಶ್ ಕೊಟ್ಟಿದ್ದೀವಿ, ಹಾಗಾಗಿ ಅದು 7000 ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದೇ ಥರ ಇಲ್ಲಿ ಎಕ್ಸ್ ಮೇಲ್ಗಡೆ 2 ಎಕ್ಸ್ ಇದ್ದಾವೆ, ಅದ್ರ ಮೇಲ್ಗಡೆ ಒಂದು ಬಾರನ್ನು ಕೊಟ್ಟಿದ್ದೀವಿ. ಅಂದರೆ ಎಕ್ಸ್ ಎಕ್ಸ್ ಅಂದರೆ 1000 ಟೈಮ್ಸ್ ಮೋರ್ ಅಂದರೆ 20,000 ಆಯಿತು. ಪ್ಲಸ್ ಇಲ್ಲಿ ನಾವು ಎಕ್ಸ್ ಐ ವಿ ಅಂತ ಕೊಟ್ಟಿವಿ, ಅಲ್ಲಿ ಬಾರ್ ಏನಿಲ್ಲ, ಹಾಗಾಗಿ 20,000 ಪ್ಲಸ್ ಇದು ಎಕ್ಸ್ ಅಂದರೆ 10 4 ಅಂದರೆ 20,014 ಅಂದರೆ ಟೋಟಲ್ ಆಗಿ ಏನಾಯಿತು 20,014 ಆಯಿತು. ಈ ಥರ ನಾವು ರೋಮನ್ ನಂಬರ್ಸನ್ನು ಏನಪ್ಪ ಅಂದರೆ ಇಂಗ್ಲೀಷ್ ನಂಬರ್ಗೆ ಆಯಿತು ಅವನು ಕನ್ವರ್ಟ್ ಮಾಡೋದು ಯಾವ ಥರ ಮಾಡಬೇಕು ಅಂತ ನಾವು ಇವತ್ತು ಸ್ಟಡಿ ಮಾಡಿದ್ದೀವಿ. ನೆಕ್ಸ್ಟ್ ಇದೇ ಥರ ನಾವು ಬೇರೆ ಬೇರೆ ಮ್ಯಾಥ್ಸಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಡಿಯೋಸನ್ನು ಬಿಡ್ತಾ ಹೋಗ್ತೀವಿ. ನೀವು ನೋಡ್ತಾ ಇರಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.